ದೊಡ್ಡ ದೊಡ್ಡದು ಬಂಗುಡೆ ಮೀನು ಸಿಗ್ತದೆ ಈಗ, ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸುವ ಅಂತ. ಅಷ್ಟೊಂದು ಫ್ರೆಶ್ ಅಲ್ಲ, ಐಸ್ ಕಟ್ಟಿದ ಬಂಗುಡೆ ಸಿಗೋದು ಈಗ. ಅದನ್ನು ಸ್ವಲ್ಪ ಟೇಸ್ಟಿಯಾಗಿ ಮಾಡುವ ಅಂತೇಳಿ ಬಂಗುಡೆಯನ್ನು ಕಟ್ಟೆಲ್ಲ ಕ್ಲೀನೆಲ್ಲ ಮಾಡಿದ ನಂತರ ಈ ರೀತಿ ಎಷ್ಟು ಸಾಧ್ಯ ಅಷ್ಟು ಹತ್ರನೇ ಗೆರೆ ಹಾಕಬೇಕು. ಆನಂತರ ಇದಕ್ಕೆ ಸ್ವಲ್ಪ ಅರಶಿನ ಹಾಗೆಯೇ ಉಪ್ಪು, ಆನಂತರ ಸ್ವಲ್ಪ ಹುಣಸೆ ಹುಳಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೆ, ಅದರ ಸ್ವಲ್ಪ ನೀರನ್ನು ಅದರ ಮೀನಿನ ಮೇಲೆಲ್ಲ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಈ ರೀತಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಅನಂತರ ಮಸಾಲೆಗೆ ಖಾರಕ್ಕನುಸಾರವಾಗಿ ಉದ್ದ ಮತ್ತು ಗಿಡ್ಡ 2 ಮೆಣಸನ್ನು ಹಾಕಿದ್ದೀನಿ. ಗಿಡ್ಡ ಮೆಣಸು ಸ್ವಲ್ಪ ಖಾರ ಇರ್ತದೆ. ಸ್ವಲ್ಪ ಅರಶಿನ, ಅನಂತರ ಬೆಳ್ಳುಳ್ಳಿ, ಅನಂತರ ಶುಂಠಿ ಎಲ್ಲ ಮೀನಿನ ಅನುಸಾರವಾಗಿ, ಅನಂತರ ಸ್ವಲ್ಪ 1/4 ಸ್ಪೂನ್ ಅಷ್ಟು ಸೋಂಪು, ಬಡೆಸೊಪ್ಪು, ಹಾಗೇನೊಂದು 7-8 ಕಾಳು ಮೆಣಸು, ಅನಂತರ ಇಲ್ಲಿ ನೀರಲ್ಲಿ ಹಾಕಿಟ್ಟ ಹುಳಿ, ಅನಂತರ ಉಪ್ಪು ಸೇರಿಸಿದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನೀರೆಲ್ಲ ಹಾಕಿ. ಅನಂತರ ಇಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಿ, ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಬೇಕು ಬೇಗ ಫ್ರೈ ಆಗಲಿಕ್ಕೋಸ್ಕರ. ಈರುಳ್ಳಿ ಒಳ್ಳೆ ಫ್ರೈ ಆದ ನಂತರ ಒಂದು ದೊಡ್ಡ 2 ಟೊಮೆಟೊ ತಗೊಂಡು ಟೊಮೆಟೊ ಕೂಡ ಈ ರೀತಿ ಮ್ಯಾಶ್ ಮಾಡ್ತಾ ಸಾಫ್ಟ್ ಆಗುವಷ್ಟು ಇದನ್ನು ಫ್ರೈ ಮಾಡಬೇಕು. ಅನಂತರ ಗ್ರೈಂಡ್ ಮಾಡಿಟ್ಟ ಮಸಾಲೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಕಾಯಿ ಮೆಣಸು, ಖಾರ ಇದ್ದರೆ ಒಂದು ಸಾಕು, ಖಾರ ಇಲ್ಲ ಅಂದರೆ 1-2 ಹಾಕ್ಬೋದು. ಆನಂತರ ಕರಿಬೇವು ಹಾಕ್ಕೊಂಡು ಈ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಗಟ್ಟಿಯಾಗಬೇಕು. ಆನಂತರ ಒಂದು ಬಾಳೆ ಎಲೆಯನ್ನು ಚೆನ್ನಾಗಿ ಬಾಡಿಸಬೇಕು. ಬಾಳೆ ಎಲೆ ಒಳ್ಳೆ ಬಾಡಬೇಕು. ಆನಂತರ ಮಸಾಲೆ ಎಲ್ಲ ಸ್ಪ್ರೆಡ್ ಮಾಡಿ ಈ ಮೀನನ್ನಿಟ್ಟು ಮೀನಿನ ಮೇಲೆ ಮಸಾಲೆ ಹಾಕಿ ಈ ಬಾಳೆಯನ್ನು ಸ್ವಲ್ಪನೂ ಲೀಕ್ ಆಗದಾಗೆ ಗಟ್ಟಿಯಾಗಿ ಕಟ್ಟಬೇಕು. ಒಂದು ಎಲೆಯಲ್ಲಿ ಕಟ್ಟಲಿಕ್ಕೆ ಆಗದಿದ್ರೆ 2 ತಗೊಂಡ್ರೆ ಆಯಿತು. ಬಾಳೆ ಎಲೆ ಮಾತ್ರ ಒಳ್ಳೆ ಬಾಡಬೇಕು, ಆವಾಗಲೇ ಕಟ್ಟಲಿಕ್ಕೆ ಆಗೋದು. ಆನಂತರ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಬಿಸಿ ಕುದಿಲಿಕ್ಕಿಟ್ಟು ನೀರು ಕುದೀತಾ ಬರುವಾಗ ಈ ಕಟ್ಟಿಟ್ಟ ಬಾಳೆ ಎಲೆನೆಲ್ಲ ಇಟ್ಟು ಒಂದು 10 ನಿಮಿಷ ಮೀನನ್ನು ಸ್ಟೀಮ್ ಬರಿಸಬೇಕು. 10 ನಿಮಿಷದಲ್ಲಿ ಬೇಯ್ತದೆ. ಈಗ 10 ನಿಮಿಷದ ನಂತರ ತೆಗೆದು ನೋಡುವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳ್ಳೆ ಉಪ್ಪು ಖಾರ ಹುಳಿ ಎಲ್ಲವನ್ನು ಎಳ್ಕೊಂಡು ಮೀನು ಕೂಡ ಒಳ್ಳೆ ಬೆಂದಿದೆ. ಈ ರೀತಿ ಮುಳ್ಳಿಂದಿದ್ರೆ ಒಳ್ಳೆ ಬೆಂದಿದೆ ಅಂತ ಅರ್ಥ. ಫ್ರೈ ಮಾಡಿದಂಥ ಮಸಾಲೆ ಹಾಗೆಯೇ ಬಾಳೆ ಎಲೆ ಫ್ಲೇವರ್ ಸಖತ್ತಾಗಿ ಬರ್ತದೆ ಟೋಟಲ್ ಆಗಿ.